ಸಚಿವ ಎಂಸಿ ಸುಧಾಕರ್ ಜನ್ಮ ದಿನಾಚರಣೆ ಅಂಧ ಮಕ್ಕಳು ಹಾಗೂ ವೃದ್ಧರೊಂದಿಗೆ ಅರ್ಥಪೂರ್ಣ ಸಂಭ್ರಮ. ಶಿಡ್ಲಘಟ್ಟ ಅಭಿವೃದ್ಧಿಯ ಅಧಿಕಾರ ಸಜ್ಜನ ರಾಜಕಾರಣಿ ಹಾಗೂ ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ 57ನೇ ಜನ್ಮದಿನವನ್ನು ಅವರ ಅಭಿಮಾನಿಗಳು ಶಿಡ್ಲಘಟ್ಟದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಕೇವಲ ಆಡಂಬರಕ್ಕೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ಜನರೊಂದಿಗೆ ಸಂತೋಷ ಹಂಚಿಕೊಳ್ಳುವ ಮೂಲಕ ಸಚಿವರ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ನೀಡಲಾಯಿತು. ಮಾನವೀಯತೆಯ ಪಥದಲ್ಲಿ ಅಭಿಮಾನಿಗಳ ನಡಿಗೆ ಕಾಂಗ್ರೆಸ್ ಯುವ ಮುಖಂಡ ವೈ ಹುಣಸೇನಹಳ್ಳಿ ಸಂತೋಷ್ ಮತ್ತು ಗೊರಮಡುಗು ಜಿಕೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಗರದ ಆಶಾಕಿರಣ ಬುದ್ಧಿಮಾಂದ್ಯ ಹಾಗೂ ಅಂಧ ಮಕ್ಕಳ ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಮಕ್ಕಳಿಗೆ ಹಣ್ಣು ಹಂಪಲು, ಬ್ರೆಡ್ ಮತ್ತು ದಿನಸಿ ಸಾಮಗ್ರಿಗಳನ್ನು ವಿತರಿಸಿ ಅವರ ಸಮ್ಮುಖದಲ್ಲೇ ಕೇಕ್ ಕತ್ತರಿಸುವ ಮೂಲಕ ಸಚಿವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಮಧ್ಯಾಹ್ನದ ವಿಶೇಷ ಭೋಜನದ ವ್ಯವಸ್ಥೆ ಮಾಡುವ ಮೂಲಕ ಅಭಿಮಾನಿಗಳು ತಮ್ಮ ಔದಾರ್ಯ ಮೆರೆದರು. ಮುಂದುವರೆದು ಗೊರಮಡುಗು ಗ್ರಾಮದ ಜೀವನ್ ಜ್ಯೋತಿ ಆಶ್ರಮದ ವಯೋವೃದ್ಧರಿಗೆ ದಿನಸಿ ಸಾಮಾನುಗಳನ್ನು ಮತ್ತು ಬ್ರೆಡ್, ಹಣ್ಣುಗಳನ್ನು ವಿತರಿಸಲಾಯಿತು. ತಂದೆ ತಾಯಿಯ ಸಮಾನರಾದ ವೃದ್ಧರ ಆಶೀರ್ವಾದ ಪಡೆಯುವ ಮೂಲಕ ಸಚಿವರ ಜನ್ಮದಿನವನ್ನು ಸಮಾಜಮುಖಿಯಾಗಿ ಆಚರಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ವೈ ಹುಣಸೇನಹಳ್ಳಿ ಸಂತೋಷ್, ನಮ್ಮ ನೆಚ್ಚಿನ ನಾಯಕ ಎಂಸಿ ಸುಧಾಕರ್ ಅಣ್ಣನವರ ಜನ್ಮದಿನವನ್ನು ಈ ವಿಶೇಷ ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ನಮಗೆ ಅಪಾರ ತೃಪ್ತಿ ತಂದಿದೆ. ಸಚಿವರು ಯಾವಾಗಲೂ ಬಡವರ ಮತ್ತು ದೀನದಲಿತರ ಪರವಾಗಿ ಮಿಡಿಯುವವರು. ಅವರ ಹಾದಿಯಲ್ಲೇ ನಾವು ಸಹ ಈ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಹಾಯ ಬೇಕಾದರೂ ಮಾಡಲು ಸಿದ್ಧರಿದ್ದೇವೆ ಎಂದು ಭರವಸೆ ನೀಡಿದರು. ದಿನ ನಮ್ಮ ನೆಚ್ಚಿನ ನಾಯಕರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ಣನವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಹುಟ್ಟುಹಬ್ಬವನ್ನು ನಾವು ಈ ಬಾರಿ ತುಂಬ ವಿಶೇಷವಾಗಿ, ಅರ್ಥಪೂರ್ಣವಾಗಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ಕೊಬೇಕು ಅಂತ ನಮ್ಮ ಸ್ನೇಹಿತರು, ನಮ್ಮ ಸುಧಾಕರ್ಣರ ಅಭಿಮಾನಿಗಳ ಒಂದು ಒತ್ತಾಯದ ಮೇರೆಗೆ ಇವತ್ತು ಈ ದಿನ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಒಂದು ಆಶ್ರಮದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ಣರ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ, ತುಂಬ ವಿನೂತನವಾಗಿ, ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇಂಥ ಮಕ್ಕಳ ಜೊತೆ ನಾವು ಅವರ ಒಂದು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತೈತೆ, ತುಂಬ ಹೆಮ್ಮೆ ಅನ್ನಿಸ್ತೈತೆ. ಯಾಕಂದರೆ ನಾವು ಎಲ್ಲೆಲ್ಲ ಹೋಗಿ ಹುಟ್ಟಿದಬ್ಬ ಮಾಡಿಕೊಂಡ್ರೆ ಅದರಿಗೆ ಅರ್ಥ ಇರೋದಿಲ್ಲ. ಇದು ಅರ್ಥಪೂರ್ಣವಾದ ಒಂದು ಹುಟ್ಟಿದಬ್ಬ. ನನಗಂತೂ ತುಂಬ ಖುಷಿ ಆಗ್ತೈತೆ. ಮುಂದಿನ ದಿನಗಳಲ್ಲಿ ಈ ಒಂದು ಆಶ್ರಮದಲ್ಲಿರ್ತಕ್ಕಂಥ 65ಕ್ಕೂ ಹೆಚ್ಚಿನ ಮಕ್ಕಳಿದ್ದಾರೆ. ಇವರಿಗೆ ದೇವರು ಒಳ್ಳೇದು ಮಾಡಲಿ, ಇವ್ರಿಗೆಲ್ಲ ರೀತಿ ಸಹಕಾರ ಕೊಡಲಿ. ಮತ್ತು ಇವ್ರು ಏನಿವತ್ತು ಅಂಧಕಾರದಿಂದ ಇದ್ದೀರಿ ಅಂತ ಇವ್ರು ಬೇಜಾರು ಮಾಡ್ಕೊಳೋದು ಬೇಡ. ನಮ್ಮ ಒಂದು ಕೊನೆಯ ಉಸಿರೋ ತನಕ ಮುಂದಿನ ದಿನಗಳಲ್ಲಿ ಈ ಒಂದು ಅಂಧ ಮಕ್ಕಳ ಒಂದು ಆಶ್ರಮಕ್ಕೆ ನಮ್ಮ ಕೈಯಲ್ಲಿ ಏನಾಗ್ತೈತೋ ಅದನ್ನು ಖಂಡಿತ ಪ್ರಾಮಾಣಿಕವಾಗಿ ನಾವು ಸಹಾಯ ಮಾಡ್ತೀವಿ. ಗೊರಮಡುಗು ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರ ಮಧ್ಯೆ ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರ ಮಧ್ಯೆ ಈ ಒಂದು ಅವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರೋದು ನಮಗೆ ಹೆಮ್ಮೆಯಾದಂಥ ವಿಚಾರ, ಸಂತೋಷವಾದಂಥ ವಿಚಾರ. ಈ ಒಂದು ಸದಾವಕಾಶನ, ಹಾಗೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಏನೇ ಮಾಡಿದ್ರು, ನಾವೆಷ್ಟೇ ಶ್ರೀಮಂತರಾದರೂ ಸಹ 3 ಹೊತ್ತು ಊಟಕ್ಕಾಗಿ ನಾವು ಕಷ್ಟ ಬೀಳೋದು. ಇವತ್ತು
ಆ ಥರ ಒಂದು ಆಹಾರದ ಒಂದು ದಿನಸಿ ಕಿಟ್ಟನ್ನು ಇವತ್ತು ಹಿರಿಯ ನಾಗರಿಕರಿಗೆ ಡಾಕ್ಟರ್ MC ಸುಧಾಕರ್ಣರವರ ಹುಟ್ಟುಹಬ್ಬದ ಒಂದು ಅಂಗವಾಗಿ ಅವರಿಗೆ ಹಂಚಂಥದ್ದಾಗ್ತೈತೆ. ಹಾಗೆ ನಮ್ಮ ಒಂದು ಇಲ್ಲಿ ಇರ್ತಕ್ಕಂಥ ತಾಯಿಯಂದರಿಗೆ, ನನ್ನ ತಂದೆಯಂದರಿಗೆ, ನಮ್ಮ ಅಕ್ಕಂದರಿಗೆ ಇವ್ರಿಗೆ ಒಳ್ಳೆಯದಾಗಲಿ. ಇವರ ಒಂದು ಜೊತೆ ನಾವು ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತೀರಿ. ನಮ್ಮ ಕೈಯಲ್ಲಿ ಏನಾದರೆ ಆ ಒಂದು ಅಳ್ಳು ಸೇವೆನ ಖಂಡಿತ ನಾವು ಮಾಡ್ತೀವಿ ಅಂತ ಈ ಒಂದು ನಮ್ಮ ಸುಧಾಕರ್ಣರವರ ಹುಟ್ಟುಹಬ್ಬದ ಒಂದು ದಿನದಂದು ಅವರಿಗೆ ಮಾತು ನೀಡ್ತಾ, ಹಾಗೆ ಇಲ್ಲಿರ್ತಕ್ಕಂಥ ತಾಯಂದರು, ನನ್ನ ಒಂದು ತಂದೆಯಂದರು, ನನ್ನ ಅಕ್ಕಂದರು, ಸುಧಾಕರ್ಣನವ್ರಿಗೆ ನಿಮ್ಮೊಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸುಧಾಕರ್ಣವ್ರ ಮೇಲೆ ಇರಬೇಕು. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದರೆ ಮತ್ತಷ್ಟು ಈ ಒಂದು ರಾಜಕೀಯ ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ, ಅವ್ರಿಗೆ ಒಳ್ಳೇದಾಗ್ತೈತಿ ಅಂತ ನನ್ನೊಂದು ಭಾವನೆ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಸಹಕಾರ ಸುಧಾಕರ್ಣ ಮೇಲೆ ಇರ್ತೈತಿ ಅಂತ ನಾನು ಭಾವಿಸಿ ನನ್ನೊಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಹೊಂದಿಸಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಾಕ್ಟರ್ MC ಸುಧಾಕರ್. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೊರಮಡುಗು GK ಮಂಜುನಾಥ್ ಮಾತನಾಡಿ, ನಮ್ಮ ನಾಯಕರಿಗೆ ಜನಸೇವೆ ಮಾಡಲು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಈ ದಿನ ಡಾಕ್ಟರ್ MC ಸುಧಾಕರನ್ ಅವರ ಬರ್ತ್ಡೇನ ನಮ್ಮ ಜೀವನ್ ಜ್ಯೋತಿ ವೃದ್ಧಾಶ್ರಮದಲ್ಲಿ ಗೊರಮಡುಗು ಗ್ರಾಮದಲ್ಲಿ ನಾವು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ವಿ. MC ಸುಧಾಕರನ್ ಅವರಿಗೆ ಆ ದೇವರು ಆಯುಷು, ಆರೋಗ್ಯ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಅವ್ರು ಹೀಗೆ ಚಿಂತಾಮಣಿ ಇನ್ನೂ ಒಂದು 30 ವರ್ಷ MLA ಹಾಗೂ ಮಿನಿಸ್ಟ್ರು ಆಗಬೇಕು ಅಂತ ಅಂಧ ಮಕ್ಕಳ ಶಾಲೆಯಲ್ಲಿ ನಮ್ಮ MC ಸುಧಾಕರನ್ ಅವರ ಬರ್ತ್ಡೇನ ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ತುಂಬ ಖುಷಿಯಾದಂಥ ದಿವಸ, ನಮ್ಮ ಅಣ್ಣನವರು ಬರ್ತ್ಡೇ. ಹಾಗೆ ಅವ್ರ ಅಭಿವೃದ್ಧಿ ಹೆಂಗಿದೆ ಅಂತಂದರೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ. ಯಾವ ರೀತಿ ಅಂದರೆ ಇವತ್ತು ಉನ್ನತ ಶಿಕ್ಷಣ ಒಂದು ಹೆಸರು ಬರಬೇಕಂತ ಕಾರಣ ಅಂದರೆ ನಮ್ಮ MC ಸುಧಾಕರನ್ ಅವರು. ಅವ್ರು ತುಂಬ ಅಭಿನಂದನೆಗಳು. ಹಾಗೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ MC ಸುಧಾಕರನ್ ಅವರಿಗೆ ಮತ್ತೊಮ್ಮೆ ಹುಟ್ಟಿದಬ್ಬದ ಶುಭಾಶಯಗಳು ನೀಡ್ತಾರೆ. ಆಡಂಬರವಿಲ್ಲದ ಹಸಿದವರ ಹೊಟ್ಟೆ ತುಂಬಿಸುವ ಮತ್ತು ಅಶಕ್ತರಿಗೆ ನೆರವಾಗುವ ಈ ಕಾರ್ಯಕ್ರಮದ ಮೂಲಕ ವೈ ಹುಣಸೇನಹಳ್ಳಿ ಸಂತೋಷ್ ಮತ್ತು ತಂಡದವರು ಸಚಿವ MC ಸುಧಾಕರ್ ಅವರ ಜನ್ಮದಿನವನ್ನು ನಿಜವಾದ ಅರ್ಥದಲ್ಲಿ ಜನೋತ್ಸವನ್ನಾಗಿ ಪರಿವರ್ತಿಸಿದರು. ಕಂಗೊಳಿಸಿದ ಬ್ಯಾನರ್, ಹರಿದು ಬಂದ ಆರೈಕೆ, ನಗರದ ಪ್ರಮುಖ ರಸ್ತೆಗಳಲ್ಲಿ ಸಚಿವರ 57ನೇ ಹುಟ್ಟುಹಬ್ಬದ ಬೃಹತ್ ಬ್ಯಾನರ್ಗಳು ಹಾಗೂ ಬಂಟಿಂಗ್ಗಳು ರಾರಾಜಿಸಿದ್ದವು. ಹಲವು ಮುಖಂಡರು ತಮ್ಮ ನಾಯಕನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಅಂದರೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಿಂದ ನಮ್ಮ ಸುಧಾಕರ್ ರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಅವರಿಗೆ ಆಯುರ ಆರೋಗ್ಯ ಮತ್ತು ಅಷ್ಟೈಶ್ವರ್ಯ ಇನ್ನೂ ದೇವರು ಒದಗಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಂಧ ಮಕ್ಕಳಿಗೆ ನಮ್ಮ ಶಿಡ್ಲಘಟ್ಟನಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಹಣ್ಣು ಹಂಪಲ ಮತ್ತು ದಿನಸಿ ಸಾಮಗ್ರಿಗಳನ್ನು ಅವರಿಗೆ ಸುಧಾಕರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಂತೋಷ್ ಅಣ್ಣ ಅವರು ನಮಗೆ ಯಾವಾಗೂ ಅನ್ನದಾನ ಮಾಡ್ತಾಯಿದ್ದಾರೆ. ಇವಾಗ ದಿನಸಿ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರೆ, ನಮಗೆ ದಿವಸ ಬಳಕೆ ಆಗುವಂಥ ವಸ್ತುಗಳು ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ತುಂಬುರದ ಸ್ವಾಗತವನ್ನು ಕೊಡ್ತೀವಿ ಸರ್. ಮೇಡಮ್, ನೀವು ಅದು ಈಗ ಕೊಟ್ಟಿರೋಂಥ ದಿನಸಿಯಲ್ಲಿ ಎವ್ರಿಡೇ ಅವ್ರಿಗೆ ಅಡುಗೆ ಮಾಡಿಕೊಡ್ತೀರಾ? ಬಿಸಿ ಬಿಸಿನೇ ಕೊಡ್ಬೋದು. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಕೊಟ್ಟಿದ್ದಾರೆ ಮೇಡಮ್, ಏನಾದರೂ ಅಬ್ಸರ್ವ್ ಮಾಡಿದ್ರಾ? ಸರ್, ಬೇಳೆಗಳೆಲ್ಲ ಕೊಟ್ಟಿದ್ದಾರೆ, ಮತ್ತು ಗೋಧಿ ಹಿಟ್ಟು ಕೊಟ್ಟಿದ್ದಾರೆ, ಎಣ್ಣೆ ಕೊಟ್ಟಿದ್ದಾರೆ, ಉಪ್ಪು ಕೊಟ್ಟಿದ್ದಾರೆ, ದಿನ ಬೆಳಗ್ಗೆ ತರಕಾರಿ ಎಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳಾದ ಸಂತೋಷ್, GK ಮಂಜುನಾಥ್, MPCS ಅಧ್ಯಕ್ಷ ಮುನಿವೀರಪ್ಪ, ಮುನಿರೆಡ್ಡಿ, ವೆಂಕಟರಮಣಪ್ಪ, ಲಾಯರ್ ಮಂಜಣ್ಣ, ಶ್ರೀನಿವಾಸ್, ಮಾರಪ್ಪ, ಚಂದ್ರಶೇಖರ್, ರಾಕೇಶ್, ಮಹೇಶ್, ವೆಂಕಟೇಶ್, ಓಬಣ್ಣ, ಲಕ್ಷ್ಮೀನಾರಾಯಣಪ್ಪ, ಶ್ರೀಗಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಒಂದು ಜನ್ಮದಿನಾಚರಣೆಯನ್ನು ಹಂಚ್ಕೊಳ್ಳೋಕ್ಕೆ ಬಂದಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ. ನಾವೆಲ್ಲರೂ ಕೂಡ ಇವರ ಹಿರಿಯರ ಪರವಾಗಿ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ, ಆಯುಸ್ಸು ದೇವರು ದಯಪಾಲಿಸ್ಲಿ ಅಂತೇಳಿ ನಾವು ಬಯಸಿ ಅವ್ರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ದಿನ ನಮಗೆ ಈ ಆಶ್ರಮಕ್ಕೆ ಬೇಕಾದಂಥ ಆಹಾರದ ದಿನನಿತ್ಯ ವಸ್ತುಗಳು, ತರಕಾರಿ ಮತ್ತು ಒಂದು ಅಕ್ಕಿಯಿಂದ ಬೇಳೆ, ಪ್ರತಿಯೊಂದನ್ನು, ಎಣ್ಣೆ, ಇವರಿಗೆ ಮುಖ್ಯವಾಗಿ ಹಣ್ಣು ಹಂಪಲು, ಬ್ರೆಡ್ಡು ಎಲ್ಲ ತಂದು ಈ ಮಧ್ಯಾಹ್ನ ಸಮಯ ನೀವೆಲ್ಲರೂ ಬಂದು ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ಉನ್ನತ ಶಿಕ್ಷಣ ಒಂದು ಮಿನಿಸ್ಟರ್ ಸಚಿವರಾಗಿ ಇರ್ತಕ್ಕಂಥ ಡಾಕ್ಟರ್ M ಸುಧಾಕರ್ ಅವರಿಗೆ ನಾವೆಲ್ಲರೂ ಈ ಆಶ್ರಮದ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. HK ಸಂತೋಷ್ ಕುಮಾರ್, ವೈ ಹುಣಸೇನಹಳ್ಳಿ, ಶಿಡ್ಲಘಟ್ಟ ತಾಲೂಕು. ಈ ದಿನ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು,
ಹೃದಯವಂತಿಕೆ ಇರ್ತಕ್ಕಂಥ ನಾಯಕ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ಣನವರಿಗೆ 37ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಡಾಕ್ಟರ್ MC ಸುಧಾಕರ್ಣನವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇನ್ನು 2 ತಿಂಗಳು ಕಳೆದ್ರೆ 3 ವರ್ಷಗಳಾಗ್ತೈತೆ. ಈ ಒಂದು 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಮುನ್ನಡೆಸ್ತಾ ಇವತ್ತು ಜನರ ನಾಡಿ ಮಿಡಿತನ ತಿಳ್ಕೊಂಡು ಜನರಿಗೆ ಏನು ಅವಶ್ಯಕತೆ ಐತೋ ಆ ಅವಶ್ಯಕತೆಯನ್ನು ಮನಗಂಡು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಮುನ್ನಡೆಸ್ತಾ, ಹಾಗೆ ನಿರಂತರವಾಗಿ ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ, ಹಾಗೆ ನಾನು ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಈ ಥರ ಒಂದು ನಾಯಕನನ್ನ ಇನ್ನೂ ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯುವಂಥದ್ದಾಗಬೇಕು. ಒಬ್ಬ ವಿದ್ಯಾವಂತ, ಒಬ್ಬ ಗುಣವಂತ, ಒಬ್ಬ ಸಂಸ್ಕಾರವಂತ, ಮತ್ತು ತನ್ನ ಒಂದು ಕ್ಷೇತ್ರದ ಬಗ್ಗೆ, ತನ್ನ ಒಂದು ಜಿಲ್ಲೆಯ ಬಗ್ಗೆ ಆತನಿಟ್ಟಿರ್ತಕ್ಕಂಥ ಕನಸುಗಳು, ಆತನಿಟ್ಟಿರ್ತಕ್ಕಂಥ ಆಲೋಚನೆಗಳು ತುಂಬ ಅದೆಲ್ಲ ನಮ್ಗೆ ಇಷ್ಟ ಆಗ್ತೈತೆ. ಹಾಗಾಗಿ ಈ ಒಂದು ಸಮಾಜನ, ಈ ಒಂದು ವ್ಯವಸ್ಥೆನ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತಿದ್ರೆ ಅದು ಒಬ್ಬ ಗುಣವಂತನಿಂದ, ಒಬ್ಬ ಸಂಸ್ಕಾರವಂತರಿಂದ ಮತ್ತು ವಿದ್ಯಾವಂತರಿಂದ ಸಾಧ್ಯ ಅಂತ ನನ್ನೊಂದು ಭಾವನೆ. ಹಾಗಾಗಿ ನಾನು ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಯಾರಿಗೂ ಒಳ್ಳೆತನ ಇರ್ತೈತೋ, ಯಾರಿಗೂ ಒಳ್ಳೆಯ ಗುಣ ಇರ್ತೈತೋ, ಯಾರಿಗೊಂದು ಒಳ್ಳೆ ಆಲೋಚನೆಗಳಿರ್ತೈತೋ, ಯಾರಿಗೊಂದು ಒಳ್ಳೆ ಹೃದಯವಂತಿಕೆ ಇರ್ತೈತೋ, ನಾನೂ ಬೆಳಿಬೇಕು. ಈ ಸಮಾಜದಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥವ್ರನ್ನ 100 ಜನ ಹುಟ್ಟಾಕಬೇಕು. ಈ ಒಂದು ಸಮಾಜದಲ್ಲಿ ಕಷ್ಟದಲ್ಲಿರ್ತಕ್ಕಂಥ 100 ಜನರಿಗೆ ಸಹಾಯ ಮಾಡಬೇಕು, 100 ಜನರ ಒಂದು ಜೀವನದಲ್ಲಿ ಬೆಳಕನ್ನು ತರಬೇಕು ಅಂತ ಒಂದು ಒಳ್ಳೆ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಯಾವುದೇ ಒಬ್ಬ ಜನರಾಗಲಿ ಅವರಿಗೆ ದೇವರು ಸದಾಕಾಲ ಅವರ ಒಂದು ರಕ್ಷಣೆಗೆ ನಿಂತ್ಕೊಬೇಕು. ಅವ್ರನ್ನ ಈ ಒಂದು ವ್ಯವಸ್ಥೆಯಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು, ಮುನ್ನೆಲೆಗೆ ಬರಬೇಕು, ಈ ಒಂದು ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೆಲ್ಲ ತಮ್ಮ ಒಂದು ಕಣ್ಣು ಮುಂದೆನೇ ಐತೆ, ತಾವೆಲ್ಲ ಅದನ್ನ ನೋಡ್ಬೋದು. ಹಾಗಾಗಿ ಅವರೊಂದು ದೊಡ್ಡ ಒಂದು ಆಲೋಚನೆ, ಒಂದು ಒಳ್ಳೆ ವಿಷನ್ ಇರ್ತಕ್ಕಂಥ ಲೀಡ್ರು ಅಂತ ನನ್ನೊಂದು ಭಾವನೆ. ಅದಕ್ಕೊಂದು ಉದಾಹರಣೆ ಏನು ಹೇಳ್ತೀನಿ ಅಂದರೆ, ಇವತ್ತು ಅಪಘಾತ ಸ್ಥಳಗಳನ್ನ ಗುರುತಿಸಿ ಇವತ್ತು ಇಡೀ ದೇಶದಲ್ಲಿ ಇದೊಂದು ಮಾದರಿ ಒಂದು ಕಾರ್ಯಕ್ರಮ. ಅಪಘಾತ ಸ್ಥಳಗಳು ಎಲ್ಲಿದ್ದಾವೋ, ಎಲ್ಲಿ ಹೆಚ್ಚಾಗಿ ಅಪಘಾತಗಳಾಗ್ತಾ ಇದ್ದಾವೋ, ಎಲ್ಲಿ ಜನರಿಗೆ ಪ್ರಾಣ ಕಳ್ಕೊಳ್ತಕ್ಕಂಥ ಜಾಗಗಳಿದ್ದಾವೋ ಅಂಥ ಜಾಗಗಳನ್ನು ಗುರುತಿಸಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಒಂದು ವಿಶೇಷವಾದ ಅನುದಾನವನ್ನು ತೆಗೆದುಕೊಂಡು ಬಂದು ಇವತ್ತು ತಳಗವಾರದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಆಗ್ಬೋದು, ಕೈವಾರ ಕ್ರಾಸ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಆಗ್ಬೋದು, ಮತ್ತು ಸೀಕಲ್ಲಿಂದ ಹಿಡಿದ್ಬಿಟ್ಟು ಮೈಲಾಂಡಹಳ್ಳಿ ಅಂತ ಹಿಡಿದ್ಬಿಟ್ಟು ಕೋಲಾರ ಗಡಿಯವ್ರಿಗಾಗ್ಬೋದು, ಕುರುಬೂರವ್ರಿಗೂ ಆಗ್ಬೋದು, ಇವತ್ತು ಡಬಲ್ ರೋಡ್ ಮಾಡಿ ಇವತ್ತು ತುಂಬ ವಿನೂತನವಾಗಿ ಆ ಒಂದು ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಆ ಥರ ಮಾಡಿದಾಗ ತಕ್ಕ ಮಟ್ಟಿಗೆ ಆದರೂ ಅಪಘಾತಗಳು ಕಮ್ಮಿ ಆಗ್ತೈತೆ ಅಂತ ಅವರೊಂದು ಆಲೋಚನೆ. ಹಾಗೆ ಮತ್ತೆ ಅದೇ ಆಲೋಚನೆನ ಬಾಗೇಪಲ್ಲಿ ಸರ್ಕಲ್ಲಿಂದ ಹಿಡಿದ್ಬಿಟ್ಟು ಇವತ್ತು ಹತ್ರ ಚೊಕ್ಕಳ್ಳಿ ಮತ್ತು ನಾಯನಹಳ್ಳಿ ತನಕ ಅಲ್ಲಿಯೂ ಸಹ ಅಲ್ಲಿ ಜನ ಓಡಾಡ್ತಾ ಸಂದರ್ಭದಲ್ಲಿ ಅಲ್ಲಿ ಒಂದು ಒಳ್ಳೆ ಸರ್ಕಲ್ ಇರಲಿಲ್ಲ, ಅದನ್ನು ಗುರುತಿಸಿ ಇವತ್ತು ಅಲ್ಲೂ ಸಹ ಆ ಒಂದು ಯೋಜನೆಯಲ್ಲಿ ಡಬಲ್ ರೋಡ್ ಮಾಡತಕ್ಕಂಥ ಒಂದು ಒಳ್ಳೆ ಕೆಲಸನ ಡಾಕ್ಟರ್ MC ಸುಧಾಕರ್ಣ ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಸಿದ್ದೇಪಲ್ಲಿ ಕ್ರಾಸು, ಚೇಳೂರು, ಮುಂಗಾನಹಳ್ಳಿ ಹೋಬಳಿ, ಚಿಂತಾಮಣಿ ಕಡೆ ಹೋಗಂತ ರಸ್ತೆಯನ್ನು ಸಹ ಅಲ್ಲಿ ಸಹ ಅಪಘಾತ ಸ್ಥಳಗಳು, ಅದು ಅಪಘಾತ ಜಾಸ್ತಿ ಆಗ್ತಾ ಇತ್ತು, ಅಲ್ಲೂ ಸಹ ಜೋಡಿ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ದಯವಿಟ್ಟು ಜನ ಗಮನಿಸಬೇಕು. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಇದರಲ್ಲಿ ಅವ್ರ ಸ್ವಾರ್ಥ ಏನೂ ಇಲ್ಲ. ಇದು ನನ್ನೂರು, ನಾನು ಯಾವ ಥರ ಕನಸ್ಕೊಂಡಿದ್ದೀನೋ ಆ ಥರ ನನ್ನೂರನ್ನ ನಾನು ಅಭಿವೃದ್ಧಿ ಮಾಡಬೇಕು ಅಂತ ರಾತ್ರಿ ಹಗಲು ಪಾಪ ಕಷ್ಟಪಡ್ತಾ ಇದ್ದಾರೆ. ಇವತ್ತು ಅವ್ರು ನಿದ್ದೆ ಮಾಡಿದ್ರೆ ಒಂದು 6 ಅವರ್ ಇಲ್ಲ 7 ಅವರ್ ಇರ್ಬೋದು. ಪ್ರತಿದಿನನೂ ಇವತ್ತು ತನ್ನ ಒಂದು ಕ್ಷೇತ್ರದ ಬಗ್ಗೆ, ಜಿಲ್ಲೆ ಬಗ್ಗೆ, ತನ್ನ ಒಂದು ಇಲಾಖೆಯ ಬಗ್ಗೆ ಅಪಾರವಾದ ಕನಸುಗಳನ್ನ ಕಂಡುಕೊಂಡು ಅದು ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಇವತ್ತು KIDP ಅನ್ನೋ ಒಂದು ಕೈಗಾರಿಕಾ ಸಂಸ್ಥೆ
ಇವತ್ತು ಕಾಗತಿ ಆಗ್ಬೋದು, ಹಿರನಹಳ್ಳಿ ಆಗ್ಬೋದು, ಬಚ್ಚವನಹಳ್ಳಿ ಆಗ್ಬೋದು, ಇವತ್ತು ಭೂಮಿನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಜನರಿಗೆ ಏನು ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೋ ಆ ಪರಿಹಾರ ಧನವನ್ನು ಇವತ್ತು ಇಡೀ ದೇಶದಲ್ಲಿ ಯಾವೊಬ್ಬ ಶಾಸಕರು ಮಾಡಿರ್ತಕ್ಕಂಥ, ಯಾವೊಬ್ಬ ಸಚಿವರು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂದರೆ ಆ ಒಂದು ಕೆಲಸ ಇವತ್ತು ನೇರವಾಗಿ ರೈತರಿಗೆ ಮಧ್ಯವರ್ತಿಗಳ ಹಾವಳಿ ಇಳ್ದಿರಿದೆ, ದಳ್ಳಾಳಿಗಳ ಒಂದು ಹಾವಳಿ ಇಳ್ದಿರ್ದೆ, ಹಾವಳಿ ಇಲ್ದಿರ ಮತ್ತೆ ಕಮಿಷನ್ ಕೊಡ್ದಿರ ನೇರವಾಗಿ ಇವತ್ತು ಆ ಒಂದು ಭೂಮಿಗೆ ಏನು ಬೆಂಬಲ ಬೆಲೆ ಕೊಡ್ತಾ ಇದ್ದಾರೋ ಅದು ನೇರವಾಗಿ ಜನರಿಗೆ ಚೆಕ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಜನ ಗಮನ ಹರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಹಾಗೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತರೋದಂದ್ರೆ ತಮಾಷೆ ಅಲ್ಲ. ಇವತ್ತೊಂದು 150 ಕೋಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ತಂದಿದ್ದಾರೆ. ಇವತ್ತು ಆ ಕೆಲಸ ಪ್ರಗತಿಯಲ್ಲೈತೆ. ಅದ್ರ ಪಕ್ಕದಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಇವತ್ತು ಕನಸನ್ನ ಕಟ್ಕೊಂಡು ಅಲ್ಲಿ ಸಹ 16 ಎಕರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಕನಸನ್ನು ಕಟ್ಕೊಂಡಿದ್ದಾರೆ. ಒಂದು ನರ್ಸಿಂಗ್ ಕಾಲೇಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇವತ್ತೊಂದು ITI ಕಾಲೇಜ್ ಆಗ್ತೈತೆ. ಇವತ್ತು ಚಿಂತಾಮಣಿಲಿ ಎಲ್ಲೂ ನೋಡೋ ಅಭಿವೃದ್ಧಿ ಆಗ್ತೈತೆ. ಅಭಿವೃದ್ಧಿ ಆಗಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಮಯ ತಗೊಳ್ತೈತೆ. ಹಂತವಾಗಿ ಇವತ್ತು ಅವರು PCR ಕಾಂಪ್ಲೆಕ್ಸ್ ಇಂದ ಹಿಡಿದ್ಬಿಟ್ಟು ಕನಪಲ್ಲಿವರೆಗೂ ಇವತ್ತು ಯಾವ ಥರ ರಸ್ತೆ ಮಾಡ್ತಾ ಇದ್ದಾರೆ, ಯಾವ ಥರ ಫುಟ್ಪಾತ್ ಮಾಡ್ತಾ ಇದ್ದಾರೆ, ಯಾವ ಥರ ಚರಂಡಿ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಓಡಾಡುವಾಗ ಅದನ್ನ ಗಮನಿಸಬೇಕಾಗ್ತೈತೆ. ಆ ಒಂದು ರಸ್ತೆಯಲ್ಲಿ ಅವರೊಬ್ಬರೇ ಓಡಾಡೋದಿಲ್ಲ. ನನ್ನ ಒಂದು ಕ್ಷೇತ್ರದ ಜನ ಚೆನ್ನಾಗಿರ್ಬೇಕು, ನನ್ನ ಕ್ಷೇತ್ರದ ಜನ ಓಡಾಡಲಿಕ್ಕೆ ಒಂದು ಒಳ್ಳೆ ರಸ್ತೆ ವ್ಯವಸ್ಥೆ ಇರಬೇಕು. ಹಳ್ಳಿಗಳಿಂದ ಬಂದಂಥ ಜನಕ್ಕೆ ಗೊತ್ತಾಗೋದಿಲ್ಲ, ರಸ್ತೆಯಲ್ಲಿ ಓಡ್ತಾರೆ. ಆಗಬಾರ್ದಾದ್ರೆ ಆ ಕುಟುಂಬಕ್ಕೆ ಯಾರಾಗ್ತಾರೆ? ಒಂದು ಕುಟುಂಬನ ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ. ಆ ಕುಟುಂಬ ಬೀದಿ ಪಾಲಾಗಬಾರ್ದು ಅಂತ ಹೇಳ್ಬೋದು ಒಂದು ಸುವ್ಯವಸ್ಥಿತವಾದ ಒಂದು ಫುಟ್ಪಾತನ್ನು ಸಹ ಮಾಡ್ತಾ ಇದ್ದಾರೆ. ಇವತ್ತು ಪಾಲಿಟೆಕ್ನಿಕ್ ಕಾಲೇಜು ಹಿಂದೆ ಅವ್ರ ತಾತನವ್ರು ತಂದಿರ್ತಕ್ಕಂಥ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನ ಇವತ್ತು ಹಳೆಯ ಬಿಲ್ಡಿಂಗ್ನ ತೆರವುಗೊಳಿಸಿ ಇವತ್ತೊಂದು ಹೊಸ ಕಟ್ಟಡ ಒಂದು 80 ಕೋಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಥಮ ದರ್ಜೆ ಒಂದು ಹೊಸ ಕಟ್ಟಡ ಆಗ್ಬೋದು, ಗಂಡು ಮಕ್ಕಳ ಒಂದು ಪ್ರಥಮ ದರ್ಜೆ ಕಾಲೇಜ್ ಆಗ್ಬೋದು. ಇವತ್ತು ಏನು ಮಾಡಬೇಕು ಆ ಕೆಲಸನೆಲ್ಲ ಶಕ್ತಿ ಮೀರಿ ಇವತ್ತು ಹಳ್ಳಿಗಳ ಕಡೆ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, CC ಚರಂಡಿಗಳಾಗಿರ್ಬೋದು, ಕುಡಿಯುವ ನೀರಿನ ಘಟಕಗಳಾಗ್ಬೋದು, ಏನು ಬೇಕೋ ಅವರು ಅದು ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ. ಬಹುಶಃ ಇಂಥ ನಾಯಕ ಇಡೀ ರಾಜ್ಯದಲ್ಲಿ ಯಾರು ಇರೋದಿಲ್ಲ ಅಂತ ತನ್ನ ಒಂದು ಕ್ಷೇತ್ರದ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಕಾಳಜಿ, ಇಷ್ಟೊಂದು ಆಲೋಚನೆ ಇರ್ತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಡಾಕ್ಟರ್ MC ಸುಧಾಕರ್ ಅಣ್ಣ. ದಯವಿಟ್ಟು ಜನರಲ್ಲಿ ಮನವಿ ಮಾಡ್ತೀನಿ, ನಾವು ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಕೆಟ್ಟದ್ದು ಮಾಡ್ದು ಹೋದ್ರೂ ಪರವಾಗಿಲ್ಲ. ಯಾರೇ ಆಗಲಿ, ವಿರೋಧ ಪಕ್ಷದವರಾಗಲಿ, ನಮ್ಮ ಸ್ವಂತದವರಾಗಲಿ, ಒಂದು ಒಳ್ಳೆ ಮನಸ್ಸಿನಿಂದ, ಒಂದು ಒಳ್ಳೆ ಹೃದಯದಿಂದ, ಒಳ್ಳೆ ಕಣ್ಣಿನಿಂದ, ಒಂದು ಒಳ್ಳೆ ಆಲೋಚನೆಯಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ನೀವು ನೋಡಬೇಕು. ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಐತೆ. ಇದು ಹಿಂದೆ 10 ವರ್ಷದಿಂದ ಏನು ಅಭಿವೃದ್ಧಿ ಕುಂಠಿತವಾಗಿತ್ತೋ ಇವತ್ತು ಆ ಒಂದು 10 ವರ್ಷನ 20 ವರ್ಷ ಮುಂದೆ ತಗೊಂಡೋಗಿ ಏನೇನು ಆಗ್ತಾಯಿತ್ತು, ಏನೇನು ಸಾಧ್ಯ ಆಗ್ತಾಯಿತ್ತು ತನ್ನ ಒಂದು ಊರಿಗೆ ಇವತ್ತೊಂದು 2500 ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತೈತೆ ಅಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಇದು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಾವು ಜನರು ಆಲೋಚನೆ ಮಾಡಬೇಕು. ಅವರಿಗೆ ನೀವು ಬೆಂಬಲವಾಗಿ ನಿಂತಾಗ ಮತ್ತಷ್ಟು ಉತ್ಸಾಹ ಬರ್ತೈತೆ, ಮತ್ತಷ್ಟು ಖುಷಿ ಆಗ್ತೈತೆ. ನನ್ನ ಒಂದು ತಾಲೂಕಿಗೆ ಇನ್ನು ನಾನು ಏನೋ ಮಾಡಬೇಕು ಅಂತ ಅವರಲ್ಲಿ ಮತ್ತಷ್ಟು ಉತ್ಸಾಹ ಬಂದಾಗ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಾಗ್ತೈತೆ. ಹಾಗಾಗಿ ನಾನು ಇವತ್ತು ಬರೀ ಚಿಂತಾಮಣಿ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಅವರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಹೂವಿನ ಮಾರ್ಕೆಟ್ ಆಗ್ಬೋದು, ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಆಗ್ಬೋದು, ಮತ್ತು ನಮ್ಮ ಒಂದು ಶಿಡ್ಲಘಟ್ಟದಲ್ಲಿ ಹೈಟೆಕ್ ಮಾರ್ಕೆಟ್ ಆಗ್ಬೋದು, ಅಮರಾವತಿಯಲ್ಲಿ ಕ್ಯಾಂಪಸ್ 200 ಕೋಟಿ ರೂಪಾಯಿ ಆಗ್ಬೋದು. ಮತ್ತು ಅವ್ರ ಕೈಯಲ್ಲಿ ಏನಾಗ್ತೈತೆ ಅದು ಶಕ್ತಿ ಮೀರಿ ಎಲ್ಲ ತಾಲೂಕುಗಳನ್ನ ಸಮನಾಗಿ ಗುರುತಿಸ್ಕೊಂಡು ಏನು ಮಾಡಬೇಕು ಅದನ್ನು ಡಾಕ್ಟರ್ MC ಸುಧಾಕರ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತೊಂದು ಬಾರಿ ನಾನು ಹೇಳೋದಿಷ್ಟೇ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತೈತೆ. ಖಂಡಿತ ಆ ಭಗವಂತ ಅವ್ರನ್ನ ಕೈ ಬಿಡೋದಿಲ್ಲ. ಜನರು ಅವ್ರ ಜೊತೆ ನಿರಂತರವಾಗಿದ್ದಾರೆ. ಮತ್ತಷ್ಟು ಅವ್ರಿಗೆ ಬೆಂಬಲ ಕೊಡೋಂಥದ್ದಾಗಬೇಕು. ಅವ್ರನ್ನ ಯಾರಾದರೂ ಟೀಕೆ ಮಾಡಿದಾಗ, ಖಂಡನೆ ಮಾಡಿದಾಗ ಧೈರ್ಯವಾಗಿ ನಾವು ಎಲ್ಲೋ ಒಂದು ಕಡೆ ವೇದಿಕೆಯಲ್ಲಿ ಮಾತಾಡ್ತೀವೋ, ಇಲ್ಲ ಸೋಷಿಯಲ್ ಮೀಡಿಯಾ ಇವತ್ತೈತೆ, ಸೋಷಿಯಲ್ ಮೀಡಿಯಾ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಿಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗೈತೋ, ಇವತ್ತು ತಾಲೂಕಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತೈತೋ ಅವ್ರಿಗೆ ನೀವು ತಿಳಿ ಹೇಳೋಂಥದ್ದಾಗಬೇಕು. ನಾವು ಯಾರನ್ನೂ ಕೆಟ್ಟದಾಗಿ ಮಾತಾಡೋದು ಬೇಡ. ನಮ್ಮ ನಾಯಕರು ಸಂಸ್ಕಾರವಂತರು, ಗುಣವಂತರು, ಬಹಳ ದೂರದೃಷ್ಟಿ ಇರ್ತಕ್ಕಂಥವ್ರು. ನಮ್ಗೆ ಸಂಸ್ಕಾರ ಕಳಿಸಿದ್ದಾರೆ. ನಾವು ಸಂಸ್ಕಾರವಾಗಿ ಅವ್ರಿಗೆ ಉತ್ತರ ಕೊಡೋಂಥದ್ದಾಗಬೇಕು. ಇವೆಲ್ಲ ನಾವು ಮಾಡಲಿಲ್ಲ ಅಂದರೆ ನಾವು ನಮ್ಮ ನಾಯಕನಿಗೆ ತೋರೋಂಥ ನಿಷ್ಠೆ ಅಲ್ಲ ಅಂತ ನನ್ನೊಂದು ಭಾವನೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸಗಳು ತುಂಬ ಐತೆ. ನಿಮ್ಮೆಲ್ಲರ ಒಂದು ಸಹಕಾರ ಸುಧಾಕರ್ ಮೇಲೆ ಇರಬೇಕು ಅಂತ ತಮ್ಮಲ್ಲೆಲ್ಲರ ಮೇಲೆ ಮನವಿ ಮಾಡ್ತಾ, ಮತ್ತೊಂದು ಬಾರಿ ಸುಧಾಕರ್ ಅವ್ರಿಗೆ ನಾನು ಮನಸ್ಸು ಪೂರ್ವಕವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅಣ್ಣ ಅವ್ರು ಚೆನ್ನಾಗಿರ್ಬೇಕು, ಅಣ್ಣ ಅವ್ರು ಒಳ್ಳೇದಾಗಬೇಕು, ಅವ್ರು ಏನು ಕನಸುಗಳು ಕಟ್ಕೊಂಡಿದಾರೋ ಅದು ನನಸಾಗಬೇಕು. ಮತ್ತಷ್ಟು ಆ ಭಗವಂತ ಆತನಿಗೆ ಆಯುಷ್ ಕೊಡಬೇಕು, ಮತ್ತಷ್ಟು ಅಧಿಕಾರ ಕೊಡಬೇಕು.
ಅಧಿಕಾರ ಕೊಡಬೇಕು, ಅದನ್ನೆಲ್ಲ ರೀತಿ ಒಳ್ಳೇದಾಗಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.